ಬೆಳಗುತ್ತಿರುವ ದೀಪ. ದೀಪದಲ್ಲಿ ಭಗವಂತನ ರೂಪವನ್ನು ಕಾಣುತ್ತಾ ವಿದ್ಯಾಸುಧೆ ನಿರ್ವಿಘ್ನವಾಗಿ ನಿರಂತರವಾಗಿ ಪ್ರವಹಿಸಲಿ. ಗಗನದೆತ್ತರ ಈ ಸಂಸ್ಥೆ ವಿದ್ಯಾರ್ಥಿಗಳ ಕೀರ್ತಿ ಪತಾಕೆ ಏರಲಿ, ಹಾರಾಡಲಿ ಎನ್ನುವಂತಹ ಸಂಪ್ರಾರ್ಥನೆಯು ನಮ್ಮದು. ಆವರಣದಲ್ಲಿರುವ ಶ್ರೀ ಮಹಾಗಣಪತಿ ದೇವರು ಈ ಸಂಸ್ಥೆಗಳು ಎತ್ತರಕ್ಕೆ ಏರುವಲ್ಲಿ ಅನುಗ್ರಹಿಸಲಿ ಎನ್ನುವ ಸಂಪ್ರಾರ್ಥನೆಯೊಂದಿಗೆ ದೀಪ ಪರಸ್ಪರ ಪ್ರೀತಿ ವಿಶ್ವಾಸವನ್ನ ಪರಸ್ಪರ ಬೆಳೆಸಿ ಆಗ ಆ ಸಣ್ಣ ಮಕ್ಕಳ ಪ್ರತಿಭೆ ಅರಳುತ್ತದೆ. ಅರಳಿದಂಥ ಪ್ರತಿಭೆ ನಿಮ್ಮ ಹಳ್ಳಿಗೆ ಮಾತ್ರ ಅಲ್ಲ, ನಿಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ನಿಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಆ ಕಂಪು ಹರಡಿ ಆ ರೀತಿಯ ಒಂದು ವಿಜ್ಞಾನ ಬೆಳೀಲಿಕ್ಕೆ ಸಾಧ್ಯ ಇದೆ, ಸಂಸ್ಕೃತಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಬರೀ ಜ್ಞಾನ ಇದ್ದರೆ ಸಾಲದು, ಆ ಜ್ಞಾನ ವಿಜ್ಞಾನ ಆಗಬೇಕು. ನನಗೆ ಭಾಳ ಈಗ ನಮ್ಮ ಪಾಸಾಗುವಾಗ ಅವರಿಗೆ ಭಾಳ ಅವಾರ್ಡ್ ಮಾಡಿದರು. ಒಬ್ಬಳು ಹುಡುಗ ಕಾಣ್ತದೆ, ಹುಡುಗ ಅದನ್ನು ತಗೊಂಡ್ಮೇಲೆ ಇನ್ನು PUC ಪಾಸ್ ಆದಿಯಲ್ಲ, 100% ಪಾಸ್ ತಗೊಂಡಿದ್ದಲ್ಲ, ಏನು ಮಾಡಬೇಕು ಮುಂದೆ ಅಂತೀವಿ. ಅದರಲ್ಲಿ ಗಣಿತದಲ್ಲಿ ಅವ ಹೇಳ್ದ, ಗಣಿತದಲ್ಲಿ ನಾನು ಸಂಶೋಧನೆ ಮಾಡಬೇಕು ಅಂತ. ಇಂಥ ಮಕ್ಕಳನ್ನು ನೀವು ಬೆಳೆಸಿದ್ದೀರಿ ಸುಧಾಕರ್ ಅವರೇ. ಈ ಗಣಿತದಲ್ಲಿ ನಾನು ಎಣಿಸಿದೆ, ಏನೋ ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾನೆ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಆ ಗಣಿತದಲ್ಲಿ ನಾನು ಸಂಶೋಧನೆ ಮಾಡಬೇಕು, ಅದೇ ಹೇಳುದು ಜ್ಞಾನ ವಿಜ್ಞಾನ ಆಗಬೇಕು. ಪರಿಜ್ಞಾನ ಗಳಿಸಿದ್ರೆ ಸಾಲದು, ಆ ಜ್ಞಾನ ವಿಜ್ಞಾನ ಆಗಬೇಕು. ಇದರಿಂದಾಗೆ CV ರಾಮನ್ ಅಂತವರು ಬಹಳ ದೊಡ್ಡ ವಿಜ್ಞಾನಿಗಳಾಗಿ ನೊಬೆಲ್ ಪ್ರೈಸ್ಗಳನ್ನು ತಗೊಂಡ್ರು. ಜ್ಞಾನ ಅದರ ಸಾಧನೆಯಿಂದ ಬರ್ತದೆ, ಪರಿಶ್ರಮದಿಂದ ಬರ್ತದೆ. ಅದು ಬರೀ ಲಕ್ನಿಂದ ಬರುವುದಿಲ್ಲ, ಅದಕ್ಕೆ ಪರಿಶ್ರಮ ಬೇಕು. ಪರಿಶ್ರಮದ ಜ್ಞಾನಕ್ಕೆ ಪರಿಶ್ರಮ ಸೇರಿದಾಗ ಮಾತ್ರ ಅದು ವಿಜ್ಞಾನ ಆಗ್ತದೆ. ಅಂತ ಒಂದು ದೊಡ್ಡ ವಿಜ್ಞಾನಿಗಳಾಗತಕ್ಕಂಥ ಒಂದು ವೇದಿಕೆಯನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ಅವರ ಸಂಸ್ಥೆಗಳ ಮೂಲಕ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಧನ್ಯನಾಗಿದ್ದೇನೆ. ನಮ್ಮ ಸುಧಾಕರ್ ಅವರ ಟೀಮಿಗೆ ನನ್ನ ಕೋಟಿ ನಮಸ್ಕಾರಗಳು. ನಾವೆಲ್ಲ ಒಂದು ಪ್ರೈವೇಟ್ ಚಿಂತನೆ ಇವತ್ತು ಸರ್ಕಾರಿ ಚಿಂತನೆ, ಸರ್ಕಾರ ಮತ್ತು ಪ್ರೈವೇಟ್ ಚಿಂತನೆ ಎಂಬುದು ಎರಡು. ಸರ್ಕಾರಿ ಚಿಂತನೆಯಲ್ಲಿ ಸರ್ಕಾರ ಕಾಲಕಾಲದಲ್ಲಿ ಬಂದು ರಾಜ್ಯದಲ್ಲಿ ದೇಶದಲ್ಲಿ ಅವರದೇ ಆದಂಥ ಒಂದು ಕೆಲಸವನ್ನು ಸಮಾಜ ಪರಿಕಲ್ಪನೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಯಾವ ದುಡ್ಡು ನಮಗೆ ಯಾರು ಎಲ್ಲಿಂದ ತರದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳಿಂದ ನಾವು ಬಹಳ ಜಾಗರೂಕತೆಯಿಂದ ಒಂದು ಬೆಣ್ಣೆಯಿಂದ ಕೂದಲು ತೆಗೆದಾಗೆ ಒಂದು ದುಡ್ಡನ್ನು ತೆಗೆದುಕೊಂಡು ನಾವು ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥ ಅನಿವಾರ್ಯತೆ ನಮಗೆ. ಇವತ್ತು ಈ ಪ್ರೈವೇಟ್ ಚಿಂತನೆ ಇದ್ದದರಲ್ಲೇ ಒಂದು ಇಡೀ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿ ಇಷ್ಟೆಲ್ಲ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ. ನಮ್ಮ ದೇಶ ಒಂದು ಜಗತ್ತಿಗೆ ಒಂದು ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಿದೆ, ಇಷ್ಟೆಲ್ಲ ಜ್ಞಾನವಂತರು ಸಾಧ್ಯವಾಗಿದೆ. ಈ ರೀತಿಯಲ್ಲಿ ಸುಧಾಕರ್ ಶೆಟ್ಟಿ ಮಾಡುವಂಥ ಒಂದು ಈ ಕೆಲಸ, ಅದರಲ್ಲೂ ತಂದೆ ತಾಯಿಯನ್ನು ಮುಂದೆ ಇಟ್ಟುಕೊಂಡು ಆ ದೇವರನ್ನು ಮುಂದೆ ಇಟ್ಟುಕೊಂಡು ಅವರು ಆದರ್ಶವಾಗಿ ತೆಗೆದುಕೊಂಡಂಥ ವಿನಯ್ ಹೆಗ್ಡೆ ಅವರನ್ನು ಒಂದು ಅವರ ಹೆಸರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಎಲ್ಲ ನಮ್ಮ ಗಣ್ಯರನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮ ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಹೇಳಿಕೊಂಡು ಅವರು ಮಾಡೋ ಕೆಲಸಕ್ಕೆ ಆ ದೇವರ ಅನುಗ್ರಹ ಇರಲಿ, ಗುರುಜಿಯರ ಆಶೀರ್ವಾದ ಇರಲಿ, ಸನ್ನಿಹಿತರ ಸಹಕಾರ ಎಲ್ಲವೂ ಒದಗಿ ಬರಲಿ. ನಮ್ಮ ಇಬ್ಬರ ಸ್ನೇಹ ಅದು ನಮ್ಮ ಜೀವನ ಪರ್ಯಂತ ದೇವರು ಹಾಗೇ ಉಳಿಸುವ ಹಾಗೆ ಆಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ನಾನು ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ. ಸುಧಾಕರ್ ಶೆಟ್ಟಿ ಹೇಳಿದರು, ಅವರದ್ದು 17 ವರ್ಷದ್ದು ನಿತ್ಯ ವಿದ್ಯಾಸಂಸ್ಥೆ ಜೊತೆ ಒಡನಾಡ. ನನ್ನ ಆಫೀಸ್ನಲ್ಲಿ 47 ವರ್ಷ ಹಿಂದಿನ ಒಂದು ಚಿತ್ರ ಇದೆ. ನಿತ್ಯ ವಿದ್ಯಾಸಂಸ್ಥೆಯ ಫಸ್ಟ್ ಸ್ಕೂಲ್ ಇದು ಇನಾಗ್ರೇಷನ್. ಅದರಲ್ಲಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ನಾವು ಯಾರು ಇರಲಿಲ್ಲ, ಆದರೆ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಇವತ್ತು ಕೂಡ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಈ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದ್ದಾರೆ. ಇದು ಕೂಡ ಬಹಳ ಎತ್ತರಕ್ಕೆ ಏರ್ತದೆ ಎಂದು ನಾನು ಖಂಡಿತವಾಗಿ ಭಾವಿಸ್ತೇನೆ. ವೀರಪ್ಪ ಮೊಯ್ಲಿ ಅವರಿಗೆ 10 ಗಂಟೆಗೆ ಫ್ಲೈಟ್ ಉಂಟಂತೆ. ಸುನೀಲ್ ಕುಮಾರ್ ಅವರಿಗೆ ತುಂಬ ಫಂಕ್ಷನ್ಗಳುಂಟು. ನಾನು ಇಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದೇ ಒಂದು ಮಾತು, ಒಂದು ಹಳ್ಳಿಯಲ್ಲಿ ವಿದ್ಯಾಸಂಸ್ಥೆ ಕಟ್ಟುವುದು ಒಂದು ಸುಲಭದ ಕೆಲಸ ಅಲ್ಲ. ಇಂಥ ಒಂದು ಕಷ್ಟ ಕೆಲಸವನ್ನು ಸುಧಾಕರ್ ಶೆಟ್ಟರು ತಮ್ಮ ತಾಯಿಯವರ 100ನೇ ಜನ್ಮ ಶತಾಬ್ದಿಯಂದು
ಅವರು ಈ ಭವ್ಯ ಕ್ಯಾಂಪಸ್ ಅನ್ನು ಮಾಡಿದ್ದಾರೆ. ಈ ಕ್ಯಾಂಪಸ್ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿ, ಅವರಿಗೆ ದೇವರ ಎಲ್ಲ ಆಶೀರ್ವಾದ ಇರಲಿ. ಖಂಡಿತವಾಗಿ ವಿನಯ್ ಹೆಗ್ಡೆ ಅವರು ಎಲ್ಲಿದ್ದರೂ ಸಹ ಅವರ ಆಶೀರ್ವಾದ ನಿಮ್ಮೊಡನೆ ಇರ್ತದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನಿಸಿದ್ದಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಸುಧಾಕರ್ ಶೆಟ್ಟರು ಬಂದು ಹೇಳಿದರು, ನನಗೆ ಈ ಜಾಗ ಕೊಡ್ತೀರಾ ಅಂತ. ಯಾಕೆ? ನಿಮಗೆ ಶಾಲೆ ಮಾಡಲಿಕ್ಕೆ, ಕಾಲೇಜ್ ಮಾಡಲಿಕ್ಕೆ ಕೊಡದೆ ಮತ್ತೆ ಯಾವುದಕ್ಕೆ ಕೊಡೋದು, ನಾನು ತಗೊಳ್ಳಿ ಅಂತ ಹೇಳಿದೆ. ಹಣ ಕೇಳಿದರು. ನಾನು ಹೇಳಿದೆ, ನೀವು ಶಾಲೆ ಕಾಲೇಜ್ ಮಾಡೋದಾದರೆ ನೀವು ಕೊಟ್ಟ ಹಣ ನಾನು ತಗೊಳ್ತೇನೆ ಅಂತ. ಆ ರೀತಿಯಲ್ಲಿ ನಾನು ಅವರಿಗೆ ಕೊಟ್ಟೆ. ನನಗೆ ಇವತ್ತು ಹೃದಯ ತುಂಬಿ ಬಂತು. ಅದೇ ಅಲ್ಲ, ನಾನು 45 ವರ್ಷದಿಂದ ದೇವಸ್ಥಾನದ ಮುಕ್ತೇಶ್ವರ ಅಧ್ಯಕ್ಷನಾಗಿದ್ದೆ. ನಾನು ಈ ಸಲ ಬಿಟ್ಟೆ, ನನಗೆ ಪ್ರಾಯ ಆಯಿತು, ಇನ್ನು ಸಾಧ್ಯ ಇಲ್ಲ ಅಂತ. ಅದಕ್ಕೆ ಸುಧಾಕರ್ ಶೆಟ್ಟಿ ಹೇಳಿದರು, ನಾನು ಒಂದು ದೇವಸ್ಥಾನ ಮಾಡ್ತೇನೆ, ಅದಂತೂ ನೀವು ಅಧ್ಯಕ್ಷ ಆಗಬೇಕಂತ ಹೇಳಿದರು. ನಾನು ಹೇಳಿದೆ, ನಾನು ನನ್ನ ಗ್ರಾಮ ದೇವರ ದೇವಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟ ಮೇಲೆ ನಾನು ಇನ್ನೊಂದು ದೇವಸ್ಥಾನದ ಅಧ್ಯಕ್ಷ ನಾನು ಆಗುವುದಿಲ್ಲ. ಇನ್ನು ನನಗೆ ಎಲ್ಲಿಯೂ ಅಧ್ಯಕ್ಷ ಆಗಲಿಕ್ಕೆ ಇಲ್ಲ. ಅದಕ್ಕೆ ಹೇಳಿದ್ರು, ನೀವು ಗೌರವ ಅಧ್ಯಕ್ಷ ಮಾಡಿದರೆ ಆಗ್ತೀರಾ ಹೇಳಿದರು. ನಾನು ಹೇಳಿದೆ, ನಿಮಗೆ ಒಂದು ಡಾಕ್ಟರ್ ಮೈಲಿ ಅವರೇ, ನಾನು ಅವರಿಗೆ ಹೇಳಿದೆ, ನೀವು ಆ ದೇವಸ್ಥಾನವನ್ನು ಹೊರಗೆ ಕಟ್ಟಿ ಊರಿನವರಿಗೆ ಕೊಡಬೇಕು. ನಿಮ್ಮ ಕಾಲೇಜಿನ ಮಕ್ಕಳಿಗೆ ಅಂತ ಉಂಟು, ಹಾಗೆ ಊರಿನವರಿಗೆ ನೀವು ಕೊಟ್ಟರೆ ನಾನು ಗೌರವ ಅಧ್ಯಕ್ಷ ಆಗ್ತೇನೆ ಅಂತ ಹೇಳಿದೆ. ಆ ರೀತಿ ಅವರು ಮಾಡಿದ್ದಾರೆ. ನನಗೆ ಇವತ್ತು ತುಂಬ ಬರೀ ಗೌರವ ಅಧ್ಯಕ್ಷ ಅಲ್ಲ, ನನಗೆ ತುಂಬ ಗೌರವ ಕೊಟ್ಟಿದ್ದಾರೆ. ಇಲ್ಲಿ ಕೂತಿರೋಂಥವ್ರಿಗೆ ಜ್ಞಾನಸುಧಾದ ಪ್ರಭಾವ ಎಷ್ಟಿದೆ ಅನ್ನೋದಕ್ಕೆ ನಮ್ಮೂರಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದರೆ ನಾನು ರಾಜ್ಯಾದ್ಯಂತ ಓಡಾಟ ಮಾಡುವಂಥವನು. ನನಗೆ ಎಷ್ಟು ಒತ್ತಡ ಇದೆ ಅಂತ ಕೇಳಿದರೆ, ಜ್ಞಾನಸುಧದಲ್ಲಿ ಸೀಟ್ ಕೊಡಿಸ್ಬೇಕು ಅಂತೇಳಿ ರಾಜ್ಯದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು, ಎಲ್ಲ ಜಿಲ್ಲೆಯ ರಾಜಕಾರಣಿಗಳು ನನಗೆ ಪ್ರತಿನಿತ್ಯ ಮಾತಾಡ್ತಾರೆ, ಹೇಗಾದರೂ ಮಾಡಿ ಜ್ಞಾನಸುಧದಲ್ಲೊಂದು ಸೀಟನ್ನು ಕೊಡಿಸ್ಬೇಕು ಅಂತ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಶಿಕ್ಷಣ ಸಂಸ್ಥೆನಲ್ಲಿ ಇವತ್ತು PUCನಲ್ಲಿ SLCಯ ಫಲಿತಾಂಶಗಳಲ್ಲಿ ರಾಜ್ಯದ ನಂಬರ್ 1 ವಿದ್ಯಾಸಂಸ್ಥೆಗಳ ಪೈಕಿ ಯಾವುದಾದ್ರನ್ನು ಗುರುತಿಸಬಹುದಾದ್ರೆ ಅದು ಕಾರ್ಕಳದ ಜ್ಞಾನಸುಧ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಇದೆ. ಕಳೆದ 3 ದಿನಗಳಿಂದ ಅಜೆಕಾರ್ನಲ್ಲಿ ಒಂದು ಸಂಭ್ರಮದ ವಾತಾವರಣ. 3 ದಿನದ ಕೆಳಗಡೆ ಒಂದು ಒಳ್ಳೆಯ ವೈಭವದ ಹೊರೆಕಾಣಿಕೆಯನ್ನು ನಾವು ನೋಡಿದ್ವಿ. ನಿನ್ನೆ ಬ್ರಹ್ಮಕಲಶೋತ್ಸವದ ಸಂಭ್ರಮ ನೋಡಿದ್ವಿ. ಇವತ್ತು ಕಾಲೇಜಿನ ಉದ್ಘಾಟನೆ. ಬಹುಶಃ ಇಡೀ ಅಜೆಕಾರ ಇದರಲ್ಲಿ ಸಂಭ್ರಮವನ್ನು ಪಟ್ಟಿದ್ದನ್ನು ನೋಡಿದ್ದೇವೆ. ಪ್ರೇಕ್ಷಕರು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇಡೀ ತಾಲೂಕಿನ ಜನ ಇದಕ್ಕೆ ಬಂದು ಇವತ್ತು ಸಂಭ್ರಮನ ಪಟ್ಟಿದ್ದಾರೆ. ನಮ್ಮ ಕಾಲೇಜು ಅಂತ ಅಂದ್ಕೊಂಡಿದ್ದಾರೆ. ಒಂದು ಗಣಪತಿ ಮಂದಿರ ಇಡೀ ಗ್ರಾಮದ ಮಂದಿರ ಅನ್ನುವಷ್ಟರ ಮಟ್ಟಿಗೆ ಇವತ್ತದು ಪ್ರೇರಣೆಯನ್ನು ತೆಗೆದುಕೊಂಡಿದೆ. ಧಾರ್ಮಿಕ ಭಾವನೆಗಳನ್ನು ಅದರಲ್ಲಿ ಅಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸುಧಾಕರ್ ಶೆಟ್ಟರ ಈ ಎಲ್ಲ ಆಲೋಚನೆಗಳು ಇನ್ನಷ್ಟು ಪ್ರಗತಿಯನ್ನು ಕಾಣಲಿ, ಇನ್ನಷ್ಟು ಒಳ್ಳೆಯ ಸಂಗತಿಗಳು ಈ 4 ವಿದ್ಯಾಸಂಸ್ಥೆಗಳ ಮುಖಾಂತರ, ಆ 4 ಕ್ಯಾಂಪಸ್ಸಿನ ಹೆಸರುಗಳನ್ನು ನಾವು ಗಮನಿಸಿದ್ದೇವೆ. ಅಲ್ಲಿದು ಗಣಿತ ನಗರ ಆದರೆ ಇಲ್ಲಿದು ಪದ್ಮನಗರ, ಮಣಿಪಾಲ್ದು ವಿದ್ಯಾನಗರ, ಉಡುಪಿದು ನಾಗಬನ ಕ್ಯಾಂಪಸ್ಸು. ಈ ರೀತಿ ಒಂದು ಆ ಕ್ಯಾಂಪಸ್ಗೆ ಇಟ್ಟಿರುವಂಥ ಹೆಸರುಗಳೇ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಕಾರ್ಕಳಕ್ಕೆ ಒಂದು ಮುಕುಟಪ್ರಾಯವಾದಂತಹ ಈ ಶಿಕ್ಷಣ ಸಂಸ್ಥೆಯನ್ನ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಇದನ್ನು ಬೆಳೆಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ತನ್ಮೂಲಕ ಕಾರ್ಕಳದ ಅಭಿವೃದ್ಧಿಗೆ ನಾವು ಪರೋಕ್ಷವಾದಂತಹ ಕೊಡುಗೆಯನ್ನು ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ, ಇದಕ್ಕೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ಬಹುಶಃ 9 ತಿಂಗಳಲ್ಲಿ ಇಷ್ಟು ದೊಡ್ಡ ಕ್ಯಾಂಪಸ್ ಅನ್ನು ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ ಭಗವಂತನ ದೈವಾನುಗ್ರಹ ಖಂಡಿತ ಈ ಕ್ಯಾಂಪಸ್ಸಿನ ಮೇಲಿದೆ. ಖಂಡಿತ ಈ ಶಿಕ್ಷಣ ಸಂಸ್ಥೆ ಕೆಲವೇ ವರ್ಷಗಳಲ್ಲಿ ರಾಜ್ಯದ ನಂಬರ್ 1 ಶಿಕ್ಷಣ ಸಂಸ್ಥೆಯಾಗಿ ಇದು ಬೆಳೆಯಲಿ ಎನ್ನುವಂಥ ಆಶಯ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಬಂದಂತೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.